ಹೆಲೋ ಗುರು, ನಮಸ್ಕಾರ. ನಾನು ನಿಮ್ಮ ಸೈಲೆಂಟ್. ಏನಪ್ಪ ವಿಷಯ ಅಂದರೆ, ಇವತ್ತು ಹೊಸಕೋಟೆ ಕಟಾರಮ್ಮ ದೇವಸ್ಥಾನದಲ್ಲಿ ಗಾಡಿಗಳು ಪೂಜೆ ಮಾಡ್ಕೊಂಡಿದ್ರಿ. ಯಾಕಂದರೆ ಲಾಸ್ಟ್ ಅಮಾವಾಸ್ಯೆಗೆ ಪೂಜೆ ಮಾಡಬೇಕಾಗಿತ್ತು, ಆಗಿಲ್ಲ, ಗಾಡಿಗಳೆಲ್ಲ ಆಚೆ ಹೋಗಿತ್ತು. ಹಾಗಾಗಿ ಇವತ್ತು ನಮ್ಮ ಜಾಗಿಗಳನ್ನೆಲ್ಲ ಕರ್ಕೊಂಡು ಕಟಾರಮ್ಮ ದೇವಸ್ಥಾನಕ್ಕೆ ಬಂದೆ. ಪೂಜೆ ಸಾಮಾನು ತಗೊಂಡು ಫಸ್ಟ್ ಅಮ್ಮನ ದರ್ಶನ ಮಾಡ್ಬಿಡೋಣ ಅಂತ ಹೋಗಿ ಅಮ್ಮನ ಪೂಜೆ ಕೊಟ್ಟು ಆಚೆ ಬಂದು ನಮ್ಮ ಸೈಲೆಂಟ್ ಗಾಡಿಗಳಿಗೆಲ್ಲ ಫಸ್ಟು ಹಾರಗಳೆಲ್ಲ ಕಟ್ಟಿ ರೆಡಿ ಮಾಡ್ತಾಯಿದ್ರೆ ಅಷ್ಟೊತ್ತಿಗೆ ನಮ್ಮ ಸೈಲೆಂಟ್ ಕಿಂಗು ಸ್ವಲ್ಪ ಲೇಟಾಗಿತ್ತು ಬರೋಕ್ಕೆ. ಲೋಡ್ ಇತ್ತು ಅಂದ್ಬಿಟ್ಟು ಲೋಡ್ ಮುಗಿಸ್ಕೊಂಬರೋಕ್ಕೆ ಲೇಟ್ ಆಯಿತು. ಲಾಸ್ಟಿಗೆ ಅದು ಬಂತು. ಹಂಗಾಗಿ ಒಂದು ವೀಡಿಯೋ ಮಾಡಿಕೊಂಡು ಫಸ್ಟು ಹಂಗೆ ಹಾರಗಳೆಲ್ಲ ಕಟ್ಟಿದ್ದೆ. ಅರ್ಚಕರಿಗೆ ವೆಯ್ಟ್ ಮಾಡಿದ್ರು ಸುಮಾರು ಹೊತ್ತು, ಬರ್ತಾರೆ ಅಂದ್ಕೊಂಡು. ಲಾಸ್ಟ್ಗೆ ಅವರೂ ಬರೋಲ್ಲ, ನೀವೇ ಮಾಡ್ಕೊಳ್ಳಿ ಅಂದ್ಬಿಟ್ರು. ಲಾಸ್ಟ್ಗೆ ನಾವೇ ಪೂಜೆ ಆಗಬೇಕಾಯ್ತು. ಪೂಜೆ ಎಲ್ಲ ಮಾಡಿಕೊಂಡು ಹಾಗೆ ನಮ್ಮ ಸೈಲೆಂಟ್ ಸಂದೀಪ ಸ್ವಲ್ಪ ಭಕ್ತಿ ಜಾಸ್ತಿ ಆಗೋಗಿತ್ತು, ಹೆವಿ ಭಕ್ತಿಯಿಂದ ಸ್ವಲ್ಪ ಲೇಟ್ ಮಾಡ್ದೆ. ಹಾಗೆ ದಸರಾಗೆ ಲಡ್ಡು ಕೊಡ್ತಾರೆ, ಲಡ್ಡು ಬೇರೆ ತಂದುಬಿಟ್ಟಿದ್ದ. ಜಾಗಿಗಳು ನಾವೇ ತಿನ್ಕೊಂಡು ಮತ್ತು ಗಾಡಿಗಳದ್ದು ಎಲ್ಲ ಡಿಸ್ಟಿಕಾಯಿ ತೆಗೆದು ಒಂದೊಂದು ಗಾಡಿನೇ ಮೂವ್ ಮಾಡಿದ್ರಿ. ಮತ್ತು ಇನ್ನೇನು ಅಷ್ಟೇ ಮುಗೀತು, ಎಲ್ಲ ಪೂಜೆ ಎಲ್ಲ ಮುಗೀತು. ಒಂದೊಂದು ಗಾಡಿದು ವೀಡಿಯೋ ಮಾಡಿಕೊಂಡು ಆರಾಮಾಗಿ ಮನೆ ಸೇರ್ಕೊಂಡ್ರಿ ಗುರು. ಯಾರ ಕಣ್ಣು ಬೀಳ್ದಿರಂಗಿರಲಿ ನಮ್ಮ ಗಾಡಿಗಳ ಮೇಲೆ. ಮತ್ತು ಸರಿ ಗುರು, ಬಾಯ್. ನೆಕ್ಸ್ಟು ಯಾವುದಾರ ಒಳ್ಳೆಯ ಡ್ಯೂಟಿ ವೀಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್, ಟೇಕ್ ಕೇರ್. ಎಷ್ಟೋ ಚೈತ್ರಗಳಲ್ಲಿ ಎಷ್ಟೋ ಚಿಗುರುಗಳಲ್ಲಿ ಕಂಡೆ ನಿನ್ನ ಗುರುತನ್ನು, ಎಷ್ಟೋ ದಿಕ್ಕುಗಳ